ಯಾವ ಹೂವು ಯಾರ ಮುಡಿಗೋ ಭಾಗ 199. ನಿತಿನ್ ಅಂದುಕೊಂಡ ಹಾಗೆ ಪಂಕಜ್ ಕೂಡ ಯೋಚಿಸುತ್ತಿದ್ದ. ಪಂಕಜ್ ಮೊದ್ಲೇ ಎಲ್ಲಾ ವಿಷಯದಲ್ಲಿ ನಿತಿನ್ಗೆ ಸೀರಿಯಸ್ನೆಸ್ ಕಡಿಮೆ, ಏನ್ ಮಾಡ್ತಾನೋ ಏನೋ, ಸಮಯ ಕಳೀತಾ ಭಯ ಆಗ್ತಿದೆ ಎಂದಾಗ ಜಗನ್, ಪಂಕಜ್ ಸರ್ ಭಯ ಪಡ್ಬೇಡಿ, ಏನೂ ಆಗಲ್ಲ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಬಹುದು, ಹೇಗಿದ್ರು ಇಲ್ಲಿ ಎಲ್ಲಾ ಕೆಲಸ ಆಲ್ಮೋಸ್ಟ್ ಮುಗಿದಿದೆ, ನಮ್ಗೆ ಏನು ಕೆಲಸ ಇಲ್ಲ. ನಾನು, ರಾಹುಲ್ ಸರ್, ಪ್ರೀತಮ್ ಸರ್ ಎಲ್ಲರೂ ನಿತಿನ್ ಸರ್ ಮನೆಗೆ ಹೋಗ್ತೀವಿ, ಅವರನ್ನ ಬೇಗ ಮಾಡಿ ಕರ್ಕೊಂಡು ಬರ್ತೀವಿ. ಹೇಗಿದ್ರು ನಿತಿನ್ ಸರ್ ತಂದೆ ತಾಯಿಗೆ ಎಲ್ಲಾ ವಿಚಾರ ಗೊತ್ತಿರೋದ್ರಿಂದ ನಾವು ಅವರ ಮನೆಗೆ ಹೋದ್ರೆ ಯಾವ ಅನುಮಾನ ಬರಲ್ಲ ಎಂದಾಗ ಸಂಜಯ್, ಹೌದು ಅಣ್ಣ, ಜಗನ್ ಹೇಳ್ತಿರೋದು ಸರಿಯಾಗಿದೆ, ಸುಮ್ನೆ ಕೂತು ಯೋಚನೆ ಮಾಡೋಕ್ಕಿಂತ ಅಲ್ಲಿಗೆ ಹೋಗಿ ಅವರನ್ನ ಬೇಗ ಕರೆದುಕೊಂಡು ಬರೋದು ಒಳ್ಳೇದು ಎಂದಾಗ ರಾಹುಲ್, ಸರಿ, ಎಲ್ಲರೂ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಈಗಲೇ ನಿತಿನ್ ಮನೆಗೆ ಹೋಗೋಣ ಎಂದ. ಯಾರು ಒಂದು ಕ್ಷಣ ವ್ಯಯ ಮಾಡದೆ ಅಂದುಕೊಂಡ ಕೆಲಸಕ್ಕೆ ಹೊರಟರು. ಪಲ್ಲವಿ, ನಾವು ಅಷ್ಟೇ ತಡ ಮಾಡೋದು ಬೇಡ, ಬೇಗ ರೆಡಿಯಾಗಿ ಸಾನ್ವಿನೂ ರೆಡಿ ಮಾಡೋಣ, ಬ್ಯೂಟಿ ಪಾರ್ಲರ್ ಅವರು ಬರುವಷ್ಟರಲ್ಲಿ ಅವಳು ಸ್ನಾನ ಮುಗಿಸಿ ಸೀರೆ ಹಾಕೊಂಡಿದ್ರೆ ಸಮಯ ಸರಿ ಹೋಗುತ್ತೆ ಎಂದಾಗ ಹೆಣ್ಣು ಮಕ್ಕಳೆಲ್ಲ ರೆಡಿ ಆಗಲು ಹೋದರು. ಸಮಯ ಬೆಳಗ್ಗಿನ ಜಾವ 5 ಗಂಟೆ. ಜಗನ್, ರಾಹುಲ್, ಪ್ರೀತಮ್ ಎಲ್ಲರೂ ನಿತಿನ್ ಮನೆಗೆ ಬಂದರು. ಆಗಲೇ ನಿತಿನ್ ತಾಯಿ ಶಾರದಾ, ತಂದೆ ಮುರಳಿ ಮನೆಗೆ ಬಂದ ಕೆಲವು ನೆಂಟರಿಷ್ಟರೆಲ್ಲ ಎದ್ದು ಗಡಿಬಿಡಿಯಲ್ಲಿ ಓಡಾಡುತ್ತಿದ್ದರು. ಜಗನ್, ರಾಹುಲ್, ಪ್ರೀತಮ್ ಎಲ್ಲರನ್ನು ಆದರದಿಂದ ಬರಮಾಡಿಕೊಂಡ ಶಾರದಾ, ಏನಪ್ಪ ನಿಮ್ಗೂ ಭಯ ಆಯ್ತಾ, ನಾವು ಸರಿಯಾದ ಸಮಯಕ್ಕೆ ಬರಲ್ಲ ಅಂತ ಎಂದಾಗ ರಾಹುಲ್, ಇಲ್ಲ ಅಮ್ಮ, ನೀವು ಸರಿಯಾದ ಸಮಯಕ್ಕೆ ಬರ್ತೀರಾ ಅಂತ ಗೊತ್ತು, ಆದ್ರೆ ಮದುಮಗ ಸೋಂಬೇರಿ, ಸಮಯಕ್ಕೆ ಸರಿಯಾಗಿ ಹೊರಟಿದ್ದು ಜೀವಮಾನದಲ್ಲೇ ಇಲ್ಲ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಿತಿನ್, ಹಾಗೇನಿಲ್ಲ, ನಾನು ಸ್ನಾನ ಮುಗಿಸಿದ್ದೀನಿ, ಇನ್ನು 10 ನಿಮಿಷದಲ್ಲಿ ರೆಡಿ ಆಗ್ತೀನಿ ಎಂದಾಗ ಶಾರದಾ ಆಶ್ಚರ್ಯದಲ್ಲಿ, ಅಲ್ವೋ, ದಿನ ನಿನ್ನ ಎಬ್ಬಿಸೋಕೆ ಎಷ್ಟು ಸಲ ಬಾಗಿಲು ಬಡಿತಿದ್ನೋ ನನ್ಗೆ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ, ಇವತ್ತೇನು ಎಬ್ಬಿಸಿಲ್ಲ, ಫೋನ್ ಮಾಡಿಲ್ಲ, ಆಗ್ಲೇ ಇಷ್ಟು ಬೇಗ ಎದ್ದಿದ್ದೀಯಾ, ಪರವಾಗಿಲ್ವೇ, ನನ್ ಮಗನಿಗೆ ಜವಾಬ್ದಾರಿ ಬಂದಿದೆ, ಅದು ಸಂಸಾರ ಕಟ್ಟಿಕೊಳ್ಳೋ 4 ಗಂಟೆಗಳ ಮುಂಚೆ ಜವಾಬ್ದಾರಿ ಬಂದಿದೆ ಎಂದಳು. ನಿತಿನ್, ಅಮ್ಮ ನೀವು ರೇಗಿಸಿದ್ದು ಸಾಕು, ನನ್ಗೆ ಪಂಕಜ್ ಫೋನ್ ಮಾಡಿದ, ಅದಕ್ಕೆ ಎದ್ದೆ. ಏನೋ ಇಷ್ಟು ಬೇಗ ಫೋನ್ ಮಾಡಿದ್ಯಾ ಅಂದಿದ್ದಕ್ಕೆ ಹೆಂಗ್ ಬೈದ ಗೊತ್ತಾ, ತುಂಬಾ ನಿದ್ದೆಲಿದ್ದೆ, ಅವನು ಹೇಳಿದ ಮಾತಿಗೆ ಭಯ ಆಗಿ ನನ್ನಿದ್ದೆ ಎಲ್ಲ ಯಾರು ಹೋಯ್ತು. ಅಮ್ಮ, ನಂಗೆ ಪಂಚೆ ಹಾಕೊಳ್ಳೋಕೆ ಬರಲ್ಲ, ಮಾವನ್ನ ಅಥವಾ ಅಪ್ಪನ್ನ ಕಳಿಸಿ ಎಂದಾಗ ರಾಹುಲ್, ಅವರೇನು ಬೇಡ, ನನ್ಗೆ ಬರುತ್ತೆ, ನಾನೇ ಹಾಕ್ತೀನಿ, ನಡಿ, ತಡ ಮಾಡುವುದು ಬೇಡ, ಬೇಗ ರೆಡಿ ಆಗು, ನಾವು ಎಷ್ಟು ಬೇಗ ಕಲ್ಯಾಣ ಮಂಟಪಕ್ಕೆ ಹೋಗ್ತೀವೋ ಅಷ್ಟು ಒಳ್ಳೇದು, ಒಂದೊಂದು ಕ್ಷಣನೂ ಟೆನ್ಷನ್ ಅಲ್ಲಿ ಕಳಿತಿದೀವಿ, ಬೇಗ ಎಲ್ಲ ಮುಗಿದು ಹೋಗುತ್ತೋ ಅನ್ನಿಸ್ಬಿಟ್ಟಿದೆ. ಪಂಕಜ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ನಡೆಯೋ, ಬೇಗ ರೆಡಿ ಆಗು, ಅಟ್ಲೀಸ್ಟ್ 7 ಗಂಟೆಗಾದ್ರೂ ನಾವು ಕಲ್ಯಾಣ ಮಂಟಪದ ಹತ್ತಿರ ಇರಬೇಕು ಎಂದಾಗ ಶಾರದಾ, ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ ಕಣ್ರಪ್ಪ, ಅದಕ್ಕಿಂತ ಮುಂಚೆನೆ ತಲುಪ್ತೀವಿ, ಜ್ಯೋತಿಷ್ಯರು ನಮ್ಮ ಕಡೆಯವರೇ, ಅವರಿಗೆ ನಾನು ಇರೋ ಸತ್ಯ ಎಲ್ಲ ಹೇಳಿದೀನಿ, ಅವರು ನಡಿಬೇಕಿರೋ ಶಾಸ್ತ್ರಗಳನ್ನೆಲ್ಲ ಬೇಗ ಮುಗಿಸಿ ನಿತಿನ್ನ ಕಲ್ಯಾಣ ಮಂಟಪದಿಂದ ಬೇಗ ಹೊರಡೋ ಹಾಗೆ ಮಾಡ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಂದಾಗ ಮುರಳಿ, ಟೆನ್ಷನ್ ಆಗದೆ ಇರುತ್ತಾ ಶಾರದಾ, ಇಷ್ಟು ದಿನ ನನ್ಗೂ ಏನು ಅನ್ನಿಸ್ಲಿಲ್ಲ, ಎಲ್ಲ ಚೆನ್ನಾಗೆ ನಡೆಯುತ್ತೆ ಅನ್ಕೊಂಡು ಧೈರ್ಯವಾಗಿದ್ದೆ, ಇವತ್ತು ಬೆಳಗ್ಗೆ ಎದ್ದಾಗಿಂದ ನನ್ಗೆ ಏನೋ ಆತಂಕ, ಏನೋ ತಳಮಳ, ಎಲ್ಲ ಸರಿಯಾಗಿ ನಾವು ಅಂದುಕೊಂಡಂತೆ ನಡೀಲಿಲ್ಲ ಅಂದ್ರೆ 3 ಜನರ ಜೀವನ ಹಾಳಾಗುತ್ತೆ, ಹಾಗೆ ವಿಕ್ರಮ್ ಜೀವನ ಕೂಡ, ಅವನು ಸರಿಯಾದ ಸಮಯಕ್ಕೆ ಸರಿಯಾಗಿ ನಿರ್ಧಾರ ತಗೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ, ಅವನಿಗೆ ಯೋಚನೆ ಮಾಡೋಕೆ ಸಮಯ ಬೇಕೇ ಬೇಕು, ಹೆಚ್ಚು ಸಮಯ ಇಲ್ಲ ಅಂದ್ರೆ ಗಡಿಬಿಡಿಯಲ್ಲಿ ಏನೇನೋ ನಿರ್ಧಾರ ತಗೊಂಡ್ರೆ, ಅದಕ್ಕೆ ನಾವು ಬೇಗ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು, ಅಲ್ಲಿ ಎಲ್ಲಾ ಶಾಸ್ತ್ರ ಮುಗಿಸಿ ಎಷ್ಟು ಬೇಗ ನಿತಿನ್ನ ನಾವು ಅಲ್ಲಿಂದ ಕಳಿಸ್ತೀವೋ ಅಷ್ಟು ಒಳ್ಳೇದು. ನಾವು ನಿತಿನ್ ಕಲ್ಯಾಣ ಮಂಟಪದಿಂದ ಹೊರಟ ತಕ್ಷಣ ನಾವು ಹೊರಡೋ ಹಾಗಿಲ್ಲ, ಆ ಮಗು ಸಾನ್ವಿ ಮದ್ವೆ ಮುಗಿಸ್ಕೊಂಡೇ ಹೊರಡಬೇಕು, ಅವಳಿಗೆ ವಿಕ್ರಮ್ ತಾಳಿ ಕಟ್ಟಿದ್ಮೇಲೆ ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿನೇ ನಾನು ಅಲ್ಲಿಂದ ಹೊರಡೋದು. ನಿತಿನ್ಗೆ ಎಲ್ಲಾ ಶಾಸ್ತ್ರ ಮುಗ್ದಿರುತ್ತೆ, ಇನ್ನು ನೀತು ತಾಯಿಗೆ ಎಲ್ಲಾ ಗೊತ್ತಿರೋದ್ರಿಂದ ಅವರು ಎಲ್ಲಾ ಶಾಸ್ತ್ರ ಬೇಗನೆ ಮುಗಿಸ್ತಾರೆ, ನಾವು ಸಾನ್ವಿ ವಿಕ್ರಮ್ ಮದ್ವೆ ಮುಗಿಸಿಕೊಂಡು ನಿತಿನ್ ನೀತು ಮದ್ವೆಗೆ ಬಂದು ಬಿಡೋಣ. ನೋಡ್ರಪ್ಪ, ನೀವುಗಳು ಎಲ್ಲಾ ಸ್ನೇಹಿತರು ಮತ್ತೆ ಮನೆಯವರು, ಸಾನ್ವಿ ವಿಕ್ರಮ್ ಮದುವೆ ಮುಗಿದ ಮೇಲೆ ಇನ್ನು 1 ಗಂಟೆ ಸಮಯ ಇರುತ್ತೆ, ಆ ಸಮಯದಲ್ಲಿ ವಿಕ್ರಮ್ಗೆ ಸತ್ಯ ಹೇಳಿ, ಆದ್ರೆ ಅವರನ್ನು ಕರೆದುಕೊಂಡು ನೀತು ನಿತಿನ್ ಮದುವೆಗೆ ಬರೋ ಜವಾಬ್ದಾರಿ ನಿಮ್ಮದು, ನಾನು ಬಲವಂತ ಮಾಡ್ತಿಲ್ಲ, ಆದ್ರೆ ನೀವುಗಳಿಲ್ಲದೆ ಅವರ ಮದುವೆ ನಡೆಯೋದು ಯಾರಿಗೂ ಇಷ್ಟ ಇಲ್ಲ, ಅವನು ಕೂಡ ತುಂಬಾ ನೊಂದ್ಕೋತಾನೆ, ಎಲ್ಲ ಬೇಗ ಮುಗಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ, ಮಾತಾಡ್ಕೊಂಡು ಸಮಯ ವ್ಯರ್ಥ ಮಾಡೋದು ಬೇಡ, ಬೇಗ ಹೊರಡಿ. ಶಾರದಾ, ನಾನು, ನೀನು, ನಿತಿನ್, ನಮ್ಮ ಜೊತೆ ಇನ್ನು 3-4 ಜನನ ಬೇಗ ಹೊಡಿಸ್ಕೊಂಡು ಹೋಗೋಣ, ನೀನು ನಿನ್ನ ಅಕ್ಕ ಅತ್ತಿಗೆನ ಬೇಗ ಹೊರಡೋದಕ್ಕೆ ಹೇಳು, ನಾನು ಅಣ್ಣ ಮತ್ತೆ ಇನ್ನಿಬ್ಬರು ನೆಂಟರನ್ನ ಹೊರಡಿಸ್ತೀನಿ, ನಂತರ ನನ್ನ ತಮ್ಮ ನಿನ್ನ ತಮ್ಮ ಇಬ್ಬರು ಇನ್ನುಳಿದ ನೆಂಟರನ್ನ
ಹೊರಡಿಸಿಕೊಂಡು ಆಮೇಲೆ ಬರ್ತಾರೆ. ಇನ್ನು ಉಳಿದ ನೆಂಟರು ಫ್ರೆಂಡ್ಸ್ ಎಲ್ಲ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಅಲ್ಲಿ ನಡೆಯೋ ಘಟನೆ ನೋಡಿದ ಮೇಲೆ ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ ಅವರನ್ನೆಲ್ಲ ನೀತು ನಿತಿನ್ ಮದುವೆ ನಡೆಯೋ ಇನ್ನೊಂದು ಕಲ್ಯಾಣ ಮಂಟಪಕ್ಕೆ ಎಲ್ಲರನ್ನೂ ಕರೆದುಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕು, ಯಾಕೋ ಏನು ತೋಚ್ತಿಲ್ಲ ಎಂದಾಗ ಜಗನ್, ನಿಮ್ಮ ಮನೆ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಿತಿನ್ ಸರ್, ಮದುವೆ ನಡೆಯೋ ಇನ್ನೊಂದು ಕಲ್ಯಾಣ ಮಂಟಪಕ್ಕೆ ಎಲ್ಲರನ್ನೂ ಕರೆದುಕೊಂಡು ಬರುವ ಜವಾಬ್ದಾರಿ ನಂದು. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ನನ್ನ ಕೆಲವು ಫ್ರೆಂಡ್ಸ್ಗಳನ್ನ ಬರೋದಕ್ಕೆ ಹೇಳ್ತೀನಿ. ಅವರು ಇನ್ನೊಂದು ಕಲ್ಯಾಣ ಮಂಟಪಕ್ಕೆ ಎಲ್ಲರನ್ನೂ ಕರೆದುಕೊಂಡು ಬರ್ತಾರೆ. ಅವರಿಗೆ ಅಡ್ರೆಸ್ ಹೇಳಿ ಅಲ್ಲಿಗೆ ಕಳಿಸುವ ಜವಾಬ್ದಾರಿ ನನ್ನದು. ನೀವೇನು ಯೋಚನೆ ಮಾಡಬೇಡಿ, ಅದರ ಜವಾಬ್ದಾರಿ ನನಗೆ ಬಿಟ್ಟು ಬಿಡಿ. ತಲೆ ಕೆಡಿಸ್ಕೊಳ್ಳೋ ಪ್ರಮೇಯನೇ ಇಲ್ಲ ಅಂಕಲ್. ಪ್ಲಾನ್ ಮಾಡಿ ಹತ್ತಿರ ಇರೋ ಕಲ್ಯಾಣ ಮಂಟಪಗಳನ್ನೇ ಪಂಕಜಣ್ಣ ಬುಕ್ ಮಾಡಿದ್ದಾರೆ. ಎರಡು ತುಂಬಾ ಹತ್ತಿರನೇ ಇದೆ ಎಂದ ಪಲ್ಲವಿ. ಬೇಗ ರೆಡಿಯಾಗಿ ಸಾನ್ವಿ ರೂಮ್ಗೆ ಬಂದಳು. ಸಾನ್ವಿ ಇನ್ನೂ ಮಲಗಿದ್ದಳು. ಪಲ್ಲವಿ, ಸಾನ್ವಿ ಎದ್ದೇಳು ಎಂದಾಗ ಸಾನ್ವಿ ನಿಧಾನವಾಗಿ ಕಣ್ಣು ತೆರೆದಳು. ಅವಳ ಎದುರಿಗೆ ಪಲ್ಲವಿ ನಿಂತಿದ್ದನ್ನು ನೋಡಿ ಎದ್ದವಳು ತಿಗಿ ಸಾಕ್ಷಾತ್ ಮಹಾಲಕ್ಷ್ಮಿನ ನೋಡಿದ ಹಾಗೆ ಆಯ್ತು. ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಾ ಗೊತ್ತಾ ಎನ್ನುತ್ತಾ ದೃಷ್ಟಿ ತೆಗೆದಳು. ಆದರೆ ಲಟಿಕೆ ಬರಲಿಲ್ಲ. ಪಲ್ಲವಿ, ನೋಡು, ಕೈ ಬೆರಳ ಶಬ್ದ ಬರಲಿಲ್ಲ, ಅದಕ್ಕೆ ನನಗೆ ದೃಷ್ಟಿ ಆಗಿಲ್ಲ ಅಂತ ಅರ್ಥ ಎಂದಾಗ ಸಾನ್ವಿ, ಹಾಗೇನಿಲ್ಲ, ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ನನಗೆ ದೃಷ್ಟಿ ತೆಗೆಯೋಕೆ ಅಲ್ಲ ಅಷ್ಟೇ. ಸರಿ, ಟೈಮ್ ಎಷ್ಟು ಎಂದಳು ಗಾಬರಿಯಿಂದ. ಪಲ್ಲವಿ, ಸಾನ್ವಿ ಗಾಬರಿ ಆಗ್ಬೇಡ, ಇನ್ನೂ 6 ಗಂಟೆ, ಬೇಗ ಸ್ನಾನ ಮಾಡ್ಕೊಂಡು ಬಾ. ಪಾರ್ಲರ್ನವರು ಬರೋ ಹೊತ್ತಿಗೆ ನಾನು ನಿನಗೆ ಸೀರೆ ಉಡಿಸ್ತೀನಿ, ಆಮೇಲೆ ಅವರು ನಿನ್ಗೆ ಮೇಕಪ್ ಮಾಡ್ತಾರೆ ಎಂದವಳು ಅಂಜಲಿಯನ್ನು ಕೂಗಿದಳು. ಅಂಜಲಿ ರೂಮ್ ನಲ್ಲಿ ಇರಲಿಲ್ಲ. ಸ್ನಾನಕ್ಕೆ ಹೋದಳು. ಎಷ್ಟೋ ಹೊತ್ತಿನ ನಂತರ ಬಂದ ಅಂಜಲಿ, ಅಕ್ಕ ಯಾವಾಗ ಬಂದ್ರಿ? ನಾನು ರಮ್ಯಾ ಅಕ್ಕ ರೂಮ್ಗೆ ಹೋಗಿದ್ದೆ, ಅವರಿಗೆ ಸೀರೆ ಉಡೋದಕ್ಕೆ ಸಹಾಯ ಮಾಡ್ತಿದ್ದೆ ಎಂದಳು. ಅಂಜಲಿ ಪಲ್ಲವಿ ಆರಿಸಿದ್ದ ಸೀರೆ ಉಟ್ಟಿದ್ದಳು. ಅದರಲ್ಲಿ ತುಂಬಾ ಮುದ್ದಾಗಿ ಕಾಣುತ್ತಿದ್ದಳು. ಪಲ್ಲವಿ, ಇವತ್ತೇ ನೀನು ನಮ್ಮನೆಗೆ ಸೊಸೆಯಾಗಿ ಬಂದ್ಬಿಡು ಅಂಜು. ನಿನ್ನನ್ನ ಈ ರೀತಿ ನೋಡಿದ್ರೆ ಸಂಜಯ್ ಈಗ್ಲೇ ನಿನ್ಗೆ ತಾಳಿ ಕಟ್ಬಿಡ್ತಾನೆ ಎಂದಾಗ ಅಂಜಲಿ, ಹಾಗೇನಿಲ್ಲ ಅಕ್ಕ, ಸಂಜಯ್ ಸರ್ ಅಂದಕ್ಕೆ ಮರಳಾಗೋ ವ್ಯಕ್ತಿಯಲ್ಲ ಎಂದಾಗ ಪಲ್ಲವಿ, ಓಹೋ, ಮದ್ವೆಗೆ ಮುಂಚೆ ತನ್ನ ಗಂಡ ಆಗೋನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ ತಂಗಿ ಎಂದಾಗ ಅಂಜಲಿ ನಾಚುತ್ತಾ ತಲೆ ತಗ್ಗಿಸಿದಳು. ಇದರಲ್ಲಿ ಸ್ನಾನ ಮುಗಿಸಿ ಬಂದ ಸಾನ್ವಿ ಪಲ್ಲವಿ ಪಿನ್ ಮಾಡಿ ಇಟ್ಟಿದ್ದ ಸೀರೆ ಉಟ್ಟುಕೊಳ್ಳಲು ಹೋದಾಗ ಪಲ್ಲವಿ, ಅಯ್ಯೋ, ತಾವು ಅಂತ ಸಾಹಸ ಮಾತ್ರ ಮಾಡ್ಬೇಡಿ ಎಂದು ನಕ್ಕಳು. ಸಾನ್ವಿ, ಅತ್ತಿಗೆ ನಾನು ಕಲ್ತ್ಕೋಬೇಕು ಅಲ್ವಾ ಎಂದಾಗ ಅಂಜಲಿ, ಸಾನ್ವಿ, ನೀವು ಸೀರೆ ಉಡೋದನ್ನ ಕಲಿಯೋಕೆ ಇದು ಸರಿಯಾದ ಸಮಯವಲ್ಲ ಎಂದಾಗ ಅಂಜಲಿ, ಪಲ್ಲವಿ ಇಬ್ಬರು ಜೋರಾಗಿ ನಕ್ಕರು. ಸಾನ್ವಿ, ನೀವೇ ಸೀರೆ ಉಡಿಸಿ ಎಂದಳು. ಸಾನ್ವಿಗೆ ಸೀರೆ ಉಡಿಸಿ ಮುಗಿಸುವಷ್ಟರಲ್ಲಿ ಪಾರ್ಲರ್ನವರು ಬಂದರು. ಪಲ್ಲವಿ ಪಾರ್ಲರ್ನವರನ್ನು ಕುರಿತು, ಸುಮಾ ಸೀರೆ ಚೆನ್ನಾಗಿ ಉಡಿಸಿದ್ದೀನ ನೋಡಿ ಎಂದಾಗ ಸುಮಾ, ತುಂಬಾ ಚೆನ್ನಾಗಿ ಉಡಿಸಿದ್ದೀರಾ ಮೇಡಮ್, ನಿಮ್ಮಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು, ಬೇಗ ಬೇಗ ನನ್ನ ಕೆಲಸ ಮಾಡ್ತೀನಿ ಎಂದಳು ಗಾಬರಿಯಿಂದ. ಆಗ ಪಲ್ಲವಿ, ನೋಡಿ ಗಾಬರಿ ಆಗ್ಬೇಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಎಂದಾಗ ಅಂಜಲಿ, ಪಲ್ಲವಿ ಅಕ್ಕ ನೀವು ಕೂತ್ಕೊಳ್ಳಿ, ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ, ನೀವು ಸುಸ್ತಾಗಿದ್ದೀರಾ ಅನ್ಸುತ್ತೆ ಎಂದಾಗ ಪಲ್ಲವಿ, ಹೌದು, ಇತ್ತೀಚೆಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ತುಂಬಾ ಸುಸ್ತಾಗುತ್ತೆ ಎಂದಾಗ ಸಾನ್ವಿ, ಅತ್ತಿಗೆ ರೆಸ್ಟ್ ಮಾಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನೀವು. ನನ್ನ ಮದುವೆ ನಿಶ್ಚಯ ಆದಾಗಿನಿಂದ ಒಂದೇ ಸಮ ಓಡಾಡ್ತಿದ್ದೀರಾ. ನನ್ನ ಸೀರೆ, ಬ್ಲೌಸ್ ಡಿಸೈನ್, ನನ್ನ ಮೇಕಪ್, ಮೆಹಂದಿ ಎಲ್ಲ ನಿಮ್ಮ ಅರೇಂಜ್ಮೆಂಟ್ಸ್. ಥ್ಯಾಂಕ್ಸ್ ಅತ್ತಿಗೆ ಎಂದಳು. ಪಲ್ಲವಿ, ಥ್ಯಾಂಕ್ಸ್ ಹೇಳೋಕೆ ನಾನು ಹೊರಗಿನೋಳ, ಇದು ನನ್ನ ಕರ್ತವ್ಯ ಎಂದಳು. ಪಾರ್ಲರ್ನ ಸುಮಾ ಸಾನ್ವಿಗೆ ಮೇಕಪ್ ಮಾಡಿದಳು. ಅಂಜಲಿ ಒಡವೆ ಹಾಕುವುದರಲ್ಲಿ ಸಹಾಯ ಮಾಡಿದಳು. ಎಲ್ಲರೂ ಸಾನ್ವಿಯನ್ನು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದರು. ಫೋಟೋಗ್ರಾಫರ್ ವಿವಿಧ ಭಂಗಿಯಲ್ಲಿ ಸಾನ್ವಿ ಫೋಟೋ ತೆಗೆದ. ಎಲ್ಲರೂ ಸಾನ್ವಿಯೊಂದಿಗೆ ಫೋಟೋಗಳನ್ನ ತೆಗೆಸಿಕೊಂಡರು. ವಿಡಿಯೋ ಕೂಡ ಮಾಡಲಾಯಿತು. ಆದರೆ ವಿಕ್ರಮ್ ಮಾತ್ರ ಬಂದಿರಲಿಲ್ಲ. ಸಂಜಯ್, ವಿಕ್ರಮ್ ಒಂದೇ ರೂಮ್ ನಲ್ಲಿದ್ದರು. ಸಂಜಯ್ ಬೇಗ ಎದ್ದು ರೆಡಿಯಾಗಿ ಬಂದಿದ್ದ. ಪಂಕಜ್, ಸಂಜಯ್, ವಿಕ್ರಮ್ ಇನ್ನೂ ಎದ್ದಿಲ್ವಾ ಎಂದಾಗ ಸಂಜಯ್, ರಾತ್ರಿ ವಿಕ್ರಮ್ ಭಾವ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಲೇಟಾಗಿ ಎಬ್ಬಿಸಿದ್ರೆ ಆಯ್ತು ಅಂತ ಸುಮ್ಮನಾದೆ. ಪಂಕಜ್, ಸರಿ ಹಾಗೆ ಮಾಡು ಎಂದ. ಶಾರದಾ, ಸಮಯ 6:45 ಆಯ್ತು, ಎಲ್ಲರೂ ಬೇಗ ಬೇಗ ಹೊರಡಿ. ರಾಹುಲ್, ನಾವು ಎಲ್ಲ ವಸ್ತುಗಳನ್ನು ಕಾರ್ನಲ್ಲಿ ಇಡುವುದರೊಳಗೆ ನೀನು ಪಂಕಜ್ಗೆ ಕಾಲ್ ಮಾಡಿ ನಾವು ಹೊರಡುತ್ತಿದ್ದೇವೆ ಎಂದು ಹೇಳು ಎಂದಳು. ರಾಹುಲ್ ಕಾಲ್ ಮಾಡಿ, ಪಂಕಜ್ ನಾವು ಇಲ್ಲಿಂದ ಹೊರಡುತ್ತಿದ್ದೀವಿ, ಅಲ್ಲಿ ಎಲ್ಲ ತಯಾರಿ ಆಗಿದ್ಯಾ ಎಂದಾಗ ಪಂಕಜ್, ಹೌದು, ಎಲ್ಲ ರೆಡಿಯಾಗಿ ಸಾನ್ವಿನ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ, ಇನ್ನು ಸಮಯ ಇದೆ, ನೀವು ಇಲ್ಲಿಗೆ ಬಂದ ಮೇಲೆ ಎಲ್ಲ ಶಾಸ್ತ್ರಗಳನ್ನು ಶುರು ಮಾಡೋಣ, ಆದಷ್ಟು ಬೇಗ ಬನ್ನಿ ಎಂದಾಗ ರಾಹುಲ್, ಇನ್ನೇನು ಹೊರಟೇ ಬಿಟ್ವಿ, ಹೊರಡೋ ಮುಂಚೆ ನಿನಗೆ ತಿಳಿಸು ಅಂತ ಶಾರದಾ ಆಂಟಿ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ ಎಂದಾಗ ಪಂಕಜ್, ಸರಿ ಬೇಗ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಶಾರದಾ ಎರಡೆರಡು ಕಡೆಗೆ ಶಾಸ್ತ್ರದ ವಸ್ತುಗಳನ್ನು ಸಿದ್ಧಪಡಿಸಿದ್ದಳು. ಒಂದು ಸಾನ್ವಿ ಇರೋ ಕಲ್ಯಾಣ ಮಂಟಪಕ್ಕೆ, ಮತ್ತೊಂದು ನೀತು ಇರೋ ಕಲ್ಯಾಣ ಮಂಟಪಕ್ಕೆ. ಒಂದನ್ನು ತಾವು ಬರುವ ಕಾರ್ನಲ್ಲಿಟ್ಟು, ಇನ್ನೊಂದನ್ನು ರಾಹುಲ್ ನಿತಿನ್ಗಾಗಿ ತಂದಿದ್ದ ಕಾರ್ನಲ್ಲಿ ಇರಿಸಿ, ಜಗನ್, ನೀನು ನಮ್ಮ ಕಾರ್ನಲ್ಲಿ ನಿತಿನ್ನ ಇನ್ನೊಂದು ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋಗು, ಇದರಲ್ಲಿ ಮನೆಯಿಂದ ಹೆಣ್ಣಿನ ಮನೆಗೆ ತೆಗೆದುಕೊಂಡು ಹೋಗುವ ಶಾಸ್ತ್ರದ ವಸ್ತುಗಳಿವೆ, ಅದು ನಿನ್ನ ಜವಾಬ್ದಾರಿ, ತುಂಬಾ ಹೊತ್ತಾಗಿದೆ, ಬನ್ನಿ
ನಾವು ಬೇಗ ಹೋದಷ್ಟು ಕೆಲಸ ಸುಸೂತ್ರವಾಗಿ ಆಗುತ್ತದೆ ಎಂದಾಗ ಎಲ್ಲರೂ ಹೊರಟು ಕಲ್ಯಾಣ ಮಂಟಪಕ್ಕೆ ಬಂದರು. ತಿನ್ನನ್ನು ಆರತಿ ಮಾಡಿ ಕಲ್ಯಾಣ ಮಂಟಪದೊಳಗೆ ಬರಮಾಡಿಕೊಂಡರು. ನಂತರ ಮದುವೆಯ ಎಲ್ಲ ಶಾಸ್ತ್ರಗಳು ಶುರುವಾದವು. ಸ್ವರ್ಣ, ರಾಮು, ಸಾನ್ವಿಯನ್ನು ಮದುಮಗಳ ಉಡುಪಿನಲ್ಲಿ ನೋಡಿ ಆನಂದ ಪಟ್ಟರು. ಆದರೆ ಅವರ ಮನಸ್ಸು ವಿಕ್ರಮ್ ಸಾನ್ವಿ ಮದುವೆಯ ಬಗ್ಗೆಯೇ ಯೋಚಿಸುತ್ತಿತ್ತು. ಅವರ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಕೊರಗು ಇದ್ದೇ ಇತ್ತು. ವಿಕ್ರಮ್ ಮನಸ್ಸು ಭಾರವಾಗಿತ್ತು. ಅವನಿಗೆ ಈ ದಿನ ಸಾನ್ವಿ ಮದುವೆ ಅನ್ನೋ ಖುಷಿ ಇರಲಿಲ್ಲ. ಆದರೆ ಹೀಗೇಕೆ ಭಾಸವಾಗುತ್ತಿದೆ ಅನ್ನೋ ಅರಿವು ಇನ್ನೂ ಅವನಿಗೆ ಇರಲಿಲ್ಲ. ಸಾನ್ವಿ ತನ್ನಿಂದ ಮಾನಸಿಕವಾಗಿ ದೂರವಾಗುತ್ತಿದ್ದಾಳೆ ಎನಿಸುತ್ತಿತ್ತು. ಆದರೆ ಅವನು ಅನಿವಾರ್ಯವಾಗಿ ಅದರಲ್ಲಿ ಪಾಲ್ಗೊಳ್ಳಲೇಬೇಕಿತ್ತು. ತೆಗೆದು ಟೈಮ್ ನೋಡಿದ. ಆಗಲೇ 7 ಗಂಟೆ ಆಗಿತ್ತು. ಗಡಿಬಿಡಿಯಲ್ಲಿ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಮಂಟಪದ ಬಳಿ ಬಂದ. ಅಲ್ಲಿನ ಅಲಂಕಾರವನ್ನೆಲ್ಲ ನೋಡಿ ಅವನ ಮನಸ್ಸಿನಲ್ಲಿ ಏನೋ ತಳಮಳ. ತನ್ನಿಂದ ತನ್ನ ಪ್ರಾಣ ದೂರ ಹೋಗುತ್ತಿದೆ ಅನ್ನೋ ಅನುಭವ. ಮುಂದೇನು ಎಲ್ರೂ ಏನೋ ಅನ್ಕೊಂಡಿದ್ದಾರೆ, ಆದ್ರೆ ನಿಜವಾಗ್ಲೂ ನಡೆಯೋದು ಏನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಚಂದಾದಾರರಾಗಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.